8ನೇ ತರಗತಿ ಮೊದಲನೇ ಪಾಠ ಆದ ಬೆಳೆಯ ಉತ್ಪಾದನೆ ಮತ್ತು ನಿರ್ವಹಣೆಯಲ್ಲಿ ಕೇಳಬಹುದಾದಂತಹ ಕೆಲವೊಂದು ಮಲ್ಟಿಪಲ್ ಚಾಯ್ಸ್ ಕ್ವಶನನ್ನು ಡಿಸ್ಕಸ್ ಮಾಡೋಣ. ಸೊ 1ನೇ ಕ್ವಶನ್ ಏನು ಕೊಟ್ಟಿದ್ದಾರೆ, ಈ ಕೆಳಗಂಡ ಹೇಳಿಕೆಗಳಲ್ಲಿ ಯಾವುದು ಸರಿಯಾಗಿದೆ? 2 ವಾಕ್ಯ ಕೊಟ್ಟಿದ್ದಾರೆ. ಒಂದೇನು ಕೊಟ್ಟಿದ್ದಾರೆ, ಒಂದು ಸ್ಥಳದಲ್ಲಿ ಒಂದೇ ರೀತಿಯ ಸಸ್ಯಗಳನ್ನು ದೊಡ್ಡ ಪ್ರಮಾಣದಲ್ಲಿ ಬೆಳೆದು ಕೃಷಿ ಮಾಡುವುದಕ್ಕೆ ಬೆಳೆ ಎನ್ನುವರು. ಎಲ್ಲರಿಗೂ ಗೊತ್ತಿದೆ, ಬೆಳೆ ಅಂತಲೇ ಕರೀತಾರೆ ಅದನ್ನು, ಕರೆಕ್ಟ್ ಅದು. 2ನೇದು ಏನು ಕೊಟ್ಟಿದ್ದಾರೆ, ಒಂದು ಸ್ಥಳದಲ್ಲಿ ಬೇರೆ ರೀತಿಯ ಸಸ್ಯಗಳನ್ನು ಸಣ್ಣ ಪ್ರಮಾಣದಲ್ಲಿ ಬೆಳೆಯುವುದಕ್ಕೆ ಬೆಳೆ ಅಂತಾರೆ ಅಲ್ವಾ? ರಾಂಗ್ ಅದು. ಸೊ ಫಸ್ಟದು ಮಾತ್ರ ಕರೆಕ್ಟು. ಆನ್ಸರ್ ಯಾವುದು? ಆಪ್ಷನ್ ಸಿ, ಎ ಮಾತ್ರ. ಸೊ 2ನೇದು ಏನು ಕೊಟ್ಟಿದ್ದಾರೆ ಕ್ವಶನ್ ಅಂತ ನೋಡೋಣ. ಮಳೆಗಾಲದಲ್ಲಿ ಬಿತ್ತನೆ ಮಾಡುವ ಬೆಳೆಗಳನ್ನು ಏನಂತಾರೆ? ಸೊ ಮಳೆಗಾಲದಲ್ಲಿ ಬಿತ್ತನೆ ಮಾಡುವ ಬೆಳೆಗಳನ್ನು ಖಾರಿಫ್ ಬೆಳೆ ಅಂತ ಕರೀತಾರೆ. ರಬಿ ಬೆಳೆ ಅಂತಂದರೆ ಚಳಿಗಾಲದಲ್ಲಿ ಬೆಳೆಯುವಂತಹ ಬೆಳೆ. ಸೊ ಆನ್ಸರ್ ಯಾವುದು? ಸಿ, ಖಾರಿಫ್ ಬೆಳೆ. ಸೊ 3ನೇ ಕ್ವಶನ್ ನೋಡೋಣ. ಚಳಿಗಾಲದಲ್ಲಿ ಬೆಳೆಯುವ ಬೆಳೆಗಳಿಗೆ ಹೀಗೆನ್ನುವರು ಏನಂತ ಕರೀತಾರೆ? ಈಗ ತಾನೇ ಸೆಕೆಂಡ್ ಕ್ವಶನಲ್ಲಿ ಹೇಳಿದೆ, ಆನ್ಸರ್ ಯಾವುದು? ರಬಿ ಬೆಳೆ. ಸೊ ಆಪ್ಷನ್ ಬಿ, ರಬಿ ಬೆಳೆ. ಸೊ ಈಗ ಖಾರಿಫ್ ಬೆಳೆ ಅಂತಂದರೆ ಮಳೆಗಾಲದಲ್ಲಿ ಬೆಳೆಯೋದು, ರಬಿ ಬೆಳೆ ಅಂತಂದರೆ ಚಳಿಗಾಲದಲ್ಲಿ ಬೆಳೆಯೋದು ಅಂತ ಗೊತ್ತಾಯ್ತಲ್ವಾ? ಹಾಗಿದ್ದರೆ ಈಗ ಖಾರಿಫ್ ಬೆಳೆಗೆ ಉದಾಹರಣೆಗಳು ಯಾವುದು ಅಂತ ನೋಡೋಣ. ಸೊ ಇಲ್ಲೇನು ಕೊಟ್ಟಿದ್ದಾರೆ, ಖಾರಿಫ್ ಬೆಳೆಗೆ ಉದಾಹರಣೆ ಜೋಳ, ಭತ್ತ, ಹತ್ತಿ. ಹೌದು, ನಿಜ, ಇವು 3 ಕೂಡ ಖಾರಿಫ್ ಬೆಳೆಗೆ ಉದಾಹರಣೆ ಆಗಿದೆ. ಸೊ ಆಪ್ಷನ್ ಡಿ, ಮೇರಿನ ಎಲ್ಲವು. ಸೊ ಹಾಗಾದರೆ ಚಳಿಗಾಲದಲ್ಲಿ ಬೆಳೆಯುವ ಬೆಳೆಗಳಿಗೆ ರಬಿ ಬೆಳೆ ಅಂತ ಕರಿತೀವಿ. ಸೊ 5ನೇ ಕ್ವಶನ್ ಏನು ಕೊಟ್ಟಿದ್ದಾರೆ, ರಬಿ ಬೆಳೆಗೆ ಉದಾಹರಣೆ ಕೊಡಿ ಅಂತ ಕೊಟ್ಟಿದ್ದಾರೆ. ಸೊ ಏನೇನು ಕೊಟ್ಟಿದ್ದಾರೆ? ಗೋಧಿ, ಕಡಲೆ, ನೆಲಗಡಲೆ, ಮೇಲಿನ ಎಲ್ಲವು. ಆ್ಯಕ್ಚುಲಿ ರಬಿ ಬೆಳೆಗೆ ಕರೆಕ್ಟಾಗಿರುವಂಥ ಆನ್ಸರ್ ಏನು ಅಂತಂದರೆ ಗೋಧಿ ಮತ್ತು ಕಡಲೆ, ಇವೆರಡೂ ಸಹ ರಬಿ ಬೆಳೆಗೆ ಉದಾಹರಣೆ. ಸೊ ಹಾಗಾಗಿ ಆಪ್ಷನ್ ಎ 1 ಮತ್ತು 2. ಸೊ 6ನೇ ಕ್ವಶನ್, ಮಳೆಗಾಲದಲ್ಲಿ ಮಾತ್ರ ಬೆಳೆಯುವ ಬೆಳೆ ಯಾವುದು ಅಂತ ಕೊಟ್ಟಿದ್ದಾರೆ. ಆಪ್ಷನ್ಸ್ ಏನು ಕೊಟ್ಟಿದ್ದಾರೆ? ಎ ಗೋಧಿ ಕೊಟ್ಟಿದ್ದಾರೆ, ಬಿ ಜೋಳ ಅಂತ ಕೊಟ್ಟಿದ್ದಾರೆ, ಸಿ ಭತ್ತ ಅಂತ ಕೊಟ್ಟಿದ್ದಾರೆ, ಡಿ ಕಬ್ಬು ಅಂತ ಕೊಟ್ಟಿದ್ದಾರೆ. ಸೊ ಮಳೆಗಾಲದಲ್ಲಿ ಬೆಳೆಯುವ ಬೆಳೆಗೆ ಖಾರಿಫ್ ಬೆಳೆ ಅಂತೀವಿ. ಸೊ ಇದರಲ್ಲಿ ಮಳೆಗಾಲದಲ್ಲಿ ಬೆಳೆಯುವಂಥ ಬೆಳೆ ಯಾವುದು ಅಂದರೆ ಭತ್ತ. ಸೊ ಹಾಗಾಗಿ ಕರೆಕ್ಟಾಗಿ ಇರೋ ಆನ್ಸರು ಸಿ. ನೆಕ್ಸ್ಟು ಕ್ವಶನ್, ಕೃಷಿಯಲ್ಲಿ ಬಹುಮುಖ್ಯ ಕಾರ್ಯ ಯಾವುದು? 1ನೇದು ಏನು ಕೊಟ್ಟಿದ್ದಾರೆ, ಮಣ್ಣನ್ನು ತಿರುವಿ ಹಾಕುವಿಕೆ. ಹೌದು, ಇದು ತುಂಬ ಇಂಪಾರ್ಟೆಂಟ್. ಇಲ್ಲ ಅಂತಂದರೆ ವ್ಯವಸಾಯ ಮಾಡಿದ್ರು ಫಲಿತ ಇರೋದಿಲ್ಲ. 2ನೇದು ಸಡಿಲಗೊಳಿಸುವಿಕೆ. ನನಗೆ ಗೊತ್ತಿರೋ ಪ್ರಕಾರ 2 ಮಾಡಿದ್ರೇ ನಮ್ಗೆ ಕರೆಕ್ಟಾಗಿರೋ ಬೆಳೆ ಬೆಳೆದು ಚೆನ್ನಾಗಿ ಫಸಲು ಬರುತ್ತೆ. ಸೊ ಆಪ್ಷನ್ ಸಿ ಕರೆಕ್ಟು, 1 ಮತ್ತು 2 ಸರಿ ಅಂತ. ಸೊ ನೆಕ್ಸ್ಟ್ ಕ್ವಶನ್, ಮಣ್ಣನ್ನು ಸಡಿಲ ಮಾಡುವುದರಿಂದ ಉಪಯೋಗವೇನು ಅಂತ. ಸೊ ಏನು ಕೊಟ್ಟಿದ್ದಾರೆ, ಬೇರುಗಳು ಸಡಿಲವಾಗಿ ಉಸಿರಾಟಕ್ಕೆ ಅನುಕೂಲ ಮಾಡಿಕೊಡುತ್ತೆ. ಹೌದು, ಕರೆಕ್ಟು, ಮಣ್ಣು ಸಡಿಲ ಮಾಡಿದ್ರೆ ಅದಾಗತ್ತೆ. ಬಿ ಸಡಿಲವಾದ ಮಣ್ಣು ಎರೆಹುಳುಗಳು ಬೆಳೆದು ಮಣ್ಣನ್ನು ಫಲವತ್ತತೆಯಾಗಿ ಇದು ಮಾಡೋಕ್ಕೆ ಸಹಾಯ ಮಾಡುತ್ತೆ. ಹೌದು, ಅದು ಕರೆಕ್ಟು. ಸಿ ಪೋಷಕಾಂಶದಿಂದ ಸಮೃದ್ಧವಾದ ಮಣ್ಣನ್ನು ಮೇಲ್ಭಾಗಕ್ಕೆ ತರುತ್ತದೆ ಅಂತ. ಹೌದು, ಕರೆಕ್ಟು. ಸೊ 3 ಕೂಡ ಕರೆಕ್ಟಾಗಿದೆ. ಸೊ ಆಪ್ಷನ್ ಡಿ ಎಲ್ಲ ಕರೆಕ್ಟಾಗಿದೆ, ಮೇಲಿನ ಎಲ್ಲವು. 9ನೇ ಕ್ವಶನ್, ಮಣ್ಣನ್ನು ತಿರುವಿ ಹಾಕಿ ಸಡಿಲಗೊಳಿಸುವ ಪ್ರಕ್ರಿಯೆ ಯಾವುದು? ಸೊ ಈ ಪ್ರಕ್ರಿಯೆಗೆ ಏನಂತ ಕರಿತೀವಿ ಅಂತಂದರೆ ಉಳುಮೆ ಅಂತ ಕರಿತೀವಿ. ಸೊ ಆಪ್ಷನ್ ಬಿ. 10ನೇದು, ಉಳುಮೆ ಮಾಡುವ ಮೊದಲು ಏನು ಮಾಡಬೇಕು? ಉಳುಮೆ ಮಾಡೋಕ್ಕೆ ಮೊದಲು ನಾವೇನು ಮಾಡಬೇಕು ಅಂತಂದರೆ ಫಸ್ಟು ಹೆಂಟೆ ಹೊಡಿಬೇಕು, ಆಮೇಲೆ ಗೊಬ್ಬರ ಹಾಕಬೇಕು, ಆಮೇಲೆ ನೀರು ಹಾಕಬೇಕು. ಈ ಥರ ಎಲ್ಲ ಮಾಡಿದ್ರೇ ಉಳುಮೆ ಮಾಡೋಕ್ಕೆ ಸರಿಯಾದ ಅನುಕೂಲ ಆಗಿರುತ್ತೆ. ಸೊ ಆಪ್ಷನ್ ಡಿ ಎಲ್ಲನೂ. ಸೊ 11ನೇ ಕ್ವಶನ್ ನೋಡೋಣ. ಗೊಬ್ಬರವು ಮಣ್ಣಿನೊಂದಿಗೆ ಸರಿಯಾಗಿ ಮಿಶ್ರಣ ಮಾಡಲು ಯಾವ ಸಹಕಾರ ಮಾಡುತ್ತೆ? ಇವಾಗ ಮಣ್ಣು ಮೇಲೆ ಏನೋ ಗೊಬ್ಬರ ಹಾಕಿರ್ತೀರ, ಅದು ಕರೆಕ್ಟಾಗಿ ಅದರ ಜೊತೆಗೆ ಮಿಕ್ಸ್ ಆಗಬೇಕು ಅಂದರೆ ನಾವೇನು ಮಾಡಬೇಕು? ಉಳುಮೆ ಮಾಡಬೇಕು. ಸೊ ಆಪ್ಷನ್ ಸಿ ಕರೆಕ್ಟಾಗಿದೆ. ನೆಕ್ಸ್ಟ್ 12ನೇ ಕ್ವಶನ್, ಬಿತ್ತನೆ ಮಾಡುವ ಮೊದಲು ಮಣ್ಣನ್ನು ಏನು ಮಾಡಬೇಕು? ಬಿತ್ತನೆ ಮಾಡಬೇಕಾದ್ರೆ ಪುಡಿ ಮಾಡಬೇಕಾ, ಮಣ್ಣಿಗೆ ನೀರು ಹಾಕಬೇಕಾ, ಮಣ್ಣನ್ನು ಅಗಿಬೇಕಾ, ಎಲ್ಲ ಮಾಡಬೇಕಾ? ಬಿತ್ತನೆಗೆ ಮೊದಲು ಫಸ್ಟ್ ಮಣ್ಣನ್ನು ನೀಟಾಗಿ ಪುಡಿ ಮಾಡಬೇಕು. ಸೊ ಆಪ್ಷನ್ ಎ. ಮಣ್ಣನ್ನು ಪುಡಿ ಮಾಡಲು ಬಳಸುವ ಸಲಕರಣೆ ಯಾವುದು? ಸೊ ಇದೆಲ್ಲರಿಗೂ ಗೊತ್ತಾಗಿದೆ, ನೇಗಿಲು, ಆಮೇಲೆ ಎಡಗುಂಟೆ, ಆಮೇಲೆ ಕಲ್ಟಿವೇಟರ್. ಎಲ್ಲ ಸಹ ನಾವು ಮಣ್ಣನ್ನು ನೀಟಾಗಿ ಪುಡಿ ಮಾಡಲು ಉಪಯೋಗಿಸ್ತೀವಿ. ಹಳೆ ಕಾಲದಲ್ಲಿ ನೇಗಿಲನ್ನು ಉಪಯೋಗಿಸ್ತಾ ಇದ್ವಿ, ಎಡಗುಂಟೆಯನ್ನು ಉಪಯೋಗಿಸ್ತಾ ಇದ್ವಿ. ಇವಾಗ ಅವೆರಡರ ಬದಲಿಗೆ ಕಲ್ಟಿವೇಟರನ್ನು ಉಪಯೋಗಿಸ್ತೀವಿ. ಸೊ ಎಲ್ಲನೂ ಸಹ ಮಣ್ಣನ್ನು ಪುಡಿ ಮಾಡಲು ಬಳಸುವಂತಹ ಸಲಕರಣೆಗಳಾಗಿದೆ. ನೆಕ್ಸ್ಟ್
14ನೇ ಕ್ವಶನ್, ನೇಗಿಲಿನ ಕುಳ ಅಂದರೆ ಏನು? ಸೊ ನೇಗಿಲಿಗೆ ಮುಂದ್ಗಡೆ ತ್ರಿಕೋನಾಕಾರದ ಕಬ್ಬಿಣದ ಚೂರು ಇರುತ್ತಲ್ಲ, ಇದನ್ನು ನೇಗಿಲಿನ ಕುಳ ಅಂತ ಕರೀತಾರೆ.